ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನನ್ನ ಹೆಸರು ಜಯಸಿಂಹ ಪೇರೂರ್ ಅಂತೇಳಿ. ನಾನು ರಾಯಚೂರಿಂದ ಬಂದಿದ್ದೇನೆ. ನಾನು ಇಂದು ವಂದಿಸುವೆ ಗುರು ರಾಘವೇಂದ್ರಾರ್ಯರ ಬೃಂದಾವನ ಅನುದಿನ ಎಂಬ ಹಾಡನ್ನು ಹಾಡ್ತಾ ಇದ್ದೇನೆ. ಗುರು ರಾಘವೇಂದ್ರಾಯರ ಬೃಂದಾವನ ದಿನ ದಿನ ಪ್ರತೀಕಕ್ಕೆ ಅನುದಿನ ಪ್ರತೀಕಕ್ಕೆ ಅನುದಿನ ವಂದಿಸುವೆ ಗುರು ರಾಘವೇಂದ್ರಾಯರ ಬೃಂದಾವನ ದಿನ ದಿನ ಪ್ರತೀಕಕ್ಕೆ ವತ್ಸರದಿ ಶ್ರಾವಣ ಪರದಿತಿಯ ಸುವಿರೋಧಿ ವತ್ಸರದಿ ಶ್ರಾವಣ ಪರದಿತಿಯ ಕವಿವಾರ ತುಂಗಾ ಭದ್ರ ತೀರದಿ ಕವಿವಾರ ತುಂಗ ಭದ್ರ ತೀರದಲ್ಲಿ ನವ ಸುಮಂತ್ರಾಲಯದಿ ಒಂದು ರೂಪವ ಬಿಟ್ಟು ನವ ಸುಮಂತ್ರಾಲಯದಿ ಒಂದು ರೂಪವ ಬಿಟ್ಟು ಮಾಧವನ ಪುರ ಕೈದ ಮಹಾತ್ಮರಿವರೆಂದು ವಂದಿಸುವೆ ಗುರು ರಾಘವೇಂದ್ರಾರ್ಯರ ಬೃಂದಾವನ ದಿನ ದಿನ ಪ್ರತೀಕಕ್ಕೆ ಅನುದಿನ ಪ್ರತೀಕಕ್ಕೆ ಅನುದಿನ ಸ್ವಪದಾವಲಂಬಿಗಳಿಗೆ ಉಪನಿಷತ್ ಖಂಡಾರ್ಥ ಸ್ವಪದಾವಲಂಬಿಗಳಿಗೆ ಉಪನಿಷತ್ ಖಂಡಾರ್ಥ ಉಪದೇಶಗೈದು ಕಾಶ್ಯಪಿ ಸುರರನು ಪ್ರಪುನಿತರನು ಮಾಡಿ ಅಪವರ್ಗ ಮಾರ್ಗವನು ಪ್ರಪುನಿತರನು ಮಾಡಿ ಅಪವರ್ಗ ಮಾರ್ಗವನು ಉಪದೇಶಿಸಿದ ಪರಮ ಉಪಕಾರಿಗಳ ಕಂಡು ಉಪದೇಶಿಸಿದ ಪರಮ ಉಪಕಾರಿಗಳ ಕಂಡು ವಂದಿಸುವೆ ಗುರು ರಾಘವೇಂದ್ರಾರ್ಯರ ಬೃಂದಾವನ ದಿನ ದಿನ ಪ್ರತೀಕಕ್ಕೆ ಅನುದಿನ ಪ್ರತೀಕಕ್ಕೆ ಅನುದಿನ ದೇವತೆಗಳು ಇವರು ಸಂದೇಹ ಬಡಸಲ್ಲ ದೇವತೆಗಳು ಇವರು ಸಂದೇಹ ಬಡಸಲ್ಲ ಬೃಂದಾವನವ ರಚಿಸಿ ಪೂಜಿಪರ ರಾಘವೇಂದ್ರ ದೇವತೆಗಳು ಇವರು ಸಂದೇಹ ಬಡಸಲ್ಲ ಬೃಂದಾವನವ ರಚಿಸಿ ಪೂಜಿಪ ಭಕ್ತರ ಸೇವೆಯಗೊಂಡು ಇವರ ಶ್ರೀ ಮನೋರಥವ ಸೇವೆಯಗೊಂಡು ಇವರ ಶ್ರೀ ಮನೋರಥವ ಶ್ರೀವರ ಜಗನ್ನಾಥ ಶ್ರೀವರ ಜಗನ್ನಾಥ ವಿಠಲ ವಂದಿಸುವೆ ಗುರು ರಾಘವೇಂದ್ರಾರ್ಯರ ಬೃಂದಾವನ ದಿನ ದಿನ ಪ್ರತೀಕಕ್ಕೆ ಅನುದಿನ ಪ್ರತೀಕಕ್ಕೆ ಅನುದಿನ ಪ್ರತೀಕಕ್ಕೆ
ಜಯಸಿಂಹ ಅವರೇ, ನೀವೇ ಹೇಳಿ ನೋಡೋಣ, ಆಮೇಲೆ ನಾನು ಹೇಳ್ತೀನಿ. ಹಾಡಿನ ಬಗ್ಗೆ ನೀವೇ ಹೇಳಿ. ನಿಮಗೇನನ್ನಿಸ್ತು? ಹಾಡುವಾಗ ಏನನ್ನಿಸ್ತು? ಸ್ವಲ್ಪ ರೀಚ್ ಮಾಡಿದ್ದೀನಿ ಅಂತ ಅನ್ಸ್ತು. ಹಾಂ, ನಾನು ಅನ್ಕೊಂಡಿದ್ದನ್ನು ರೀಚ್ ಮಾಡಿ ಇವತ್ತು ಪ್ರಸ್ತುತಪಡಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಪ್ರಾಕ್ಟೀಸ್ ಆ ಧೈರ್ಯ ಬೇಕು ಯಾವಾಗಲೂ. ನೀವು ಹೇಳಿದ್ದು ಸತ್ಯ. ಸರಿಯಾಗಿ ಹಾಡಿದ್ದೀರಿ, ಚೆನ್ನಾಗಿ ಹಾಡಿದ್ದೀರಿ, ಚೆನ್ನಾಗಿ ಹಾಡಿದ್ದೀರಿ. ನಮ್ಮ ರಾಯಚೂರು ಭಾಗವನ್ನು ಕರ್ನಾಟಕದಲ್ಲಿ ಒಂದು ಹೆಸರಿಂದ ಕರೀತಾರೆ, ಗೊತ್ತಾ ನಿಮಗೆ? ಹಾಂ, ಗೊತ್ತಿಲ್ವಾ? ಉತ್ತರ ಕರ್ನಾಟಕಕ್ಕೆ ಆ ಹೆಸರಿದೆ, ಏನು ಗೊತ್ತಾ? ಗಂಡು ಮೆಟ್ಟಿನ ನಾಡು ಅಂತ. ಹಾಂ, ಅಲ್ವಾ? ಹೇಳ್ತಾರಲ್ವಾ? ಧ್ವನಿಯೂ ಹಾಗೆ ಇದೆ. ಅದಕ್ಕೆ ಇಲ್ದಿದ್ರೆ ಯಾರಾದರೂ ಮೆಟ್ಲಿ, ನಮಗೇನಾಗಬೇಕು? ನಮಗೆ ಆ ಧ್ವನಿ ಬೇಕು. ದಾಸರ ಹಾಡುಗಳನ್ನು ಆ ರೀತಿ ತಲುಪಿಸುವ ಧ್ವನಿಗಳೇ ನಮಗೆ ಗಂಡು ಮೆಟ್ಟಿನ ಧ್ವನಿಗಳು, ಅಲ್ವಾ? ಆ ಧ್ವನಿಯಲ್ಲಿ ಅದ್ಭುತವಾಗಿ ಹಾಡಿದ್ರಿ. ಸಂಪ್ರದಾಯಬದ್ಧವಾಗಿ ಭಜನೆ ಹೇಗೆ ಹಾಡಬೇಕು, ಒಂದು ರೀತಿಯಲ್ಲಿ ಸಂಗೀತ ಅಂತ ಅನ್ನಿಸಲೇ ಇಲ್ಲ, ಅನ್ನಿಸ್ಬೇಕಾಗೂ ಇಲ್ಲ. ಸಂಗೀತ ಅಲ್ಲವೇ ಅಲ್ಲ ಇದು. ನೀವು ಹಾಡಿರೋದು ಒಳ್ಳೆ ಭಜನೆ, ದಾಸರ ಸಾಹಿತ್ಯದಿಂದ ಪರಮಾತ್ಮನನ್ನು ಸಂತೋಷಗೊಳಿಸುವ ಒಂದು ಒಳ್ಳೆ ಭಜನೆ ಮಾಡಿದ್ರಿ. ತುಂಬ ಚೆನ್ನಾಗಿ ಹಾಡಿದ್ರಿ, ತುಂಬ ಖುಷಿಯಾಯಿತು. ಭಗವಂತ ನಿಮಗೆ ಸದಾ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚು ಹೆಚ್ಚು ಚೆನ್ನಾಗಿ ಹಾಡುವ ಶಕ್ತಿ ಕೊಡಲಿ. ಒಳ್ಳೆಯದಾಗಿ.